ಏನಾಯಿತು ನನ್ನ ಜೀವವೇ, ಈಗ ಏಕೆ ಹೆದರಿಕೊಂಡೆ? ನೀನೇ ಸ್ವತಃ ಅತ್ಯಂತ ಹಕ್ಕಿನಿಂದ ಹೇಳಿದ್ದೆಯಲ್ಲ ನಿನಗೆ ಶೋಭನ ರಾತ್ರಿಯ ಈ ವಿಧಿಯನ್ನು ಪೂರೈಸಬೇಕೆಂದು. ಹಾಗಾದರೆ ಈಗ ಈ ಹೆದರಿಕೆ ಏಕೆ? ಇಷ್ಟು ಹೇಳುತ್ತಲೇ ಅವನು ತಕ್ಷಣವೇ ಅವಳ ಮೇಲೆ ಬಾಗಿದನು. ಇದರಿಂದ ಅವನ ಬಲಿಷ್ಠ ಮತ್ತು ಕಾದಿರುವ ಹೆದೆಯು ಸಾನ್ವಿಯ ಮೃದು ಹಾಗೂ ಕೋಮಲ ದೇಹಕ್ಕೆ ಸಂಪೂರ್ಣವಾಗಿ ತಾಗಿತು. ಇಬ್ಬರ ನಡುವಿನ ಅಂತರವು ಸಂಪೂರ್ಣವಾಗಿ ಅಳಿದು ಹೋಗಿತ್ತು. ಆರ್ಯವರ್ಧನ್ ತನ್ನ ಕೈಯನ್ನು ಮುಂದಕ್ಕೆ ಚಾಚಿ ಸಾನ್ವಿಯ ನಡುಗುತ್ತಿದ್ದ ಗುಲಾಬಿಯಂತಹ ಅತ್ಯಂತ ಮೃದುವಾದ ತುಟಿಗಳನ್ನು ತನ್ನ ಹೆಬ್ಬರಳಿನಿಂದ ಮೆಲ್ಲನೆ ಸವರಿದನು. ಸಾನ್ವಿಯ ಮೃದು ದೇಹದ ಸ್ಪರ್ಶ ಮತ್ತು ಅವಳ ಹೃದಯದ ಬಡಿತವನ್ನು ತನ್ನ ಎದೆಯ ಮೇಲೆ ಅನುಭವಿಸುತ್ತಿದ್ದಂತೆ ಆರ್ಯವರ್ಧನ್ನೊಳಗೆ ಜ್ವಾಲಾಮುಖಿಯೊಂದು ಸಿಡಿದಂತಾಯಿತು. ಅವನು ಮೈಮರೆತು ಹೋಗುತ್ತಿದ್ದನು. ಅವಳ ಮೃದುವಾದ ಅಸ್ತಿತ್ವವನ್ನು ತನ್ನ ಎದೆಯ ಮೇಲೆ ಅನುಭವಿಸುತ್ತಾ ಅವನು ಸಂಪೂರ್ಣವಾಗಿ ತನ್ನ ಮೇಲಿನ ಹತೋಟಿಯನ್ನು ಕಳೆದುಕೊಂಡಿದ್ದನು. ಅವನು ಆರತಿಯನ್ನು ಮದುವೆಯಾಗಿದ್ದರೂ ಎಂದಿಗೂ ಅವಳ ಹತ್ತಿರ ಹೋಗಿರಲಿಲ್ಲ. ವಾಸ್ತವವಾಗಿ ಇದುವರೆಗೆ ಯಾವುದೇ ಹುಡುಗಿಯ ಹತ್ತಿರ ಹೋಗಿರಲಿಲ್ಲ. ಇದು ಅವನ ಜೀವನದ ಮೊದಲ ಪರಿಪೂರ್ಣ ಅನುಭವವಾಗಿತ್ತು. ಅದು ಈ ಕ್ಷಣದಲ್ಲಿ ಅವನ ಇಡೀ ದೇಹದಲ್ಲಿ ಕೆಂಡದಂತೆ ಸುಡುತ್ತಿತ್ತು. ಸಾನ್ವಿ ಹೃದಯದ ಬಡಿತದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಲು ಅವನು ಹಾತೊರೆಯುತ್ತಿದ್ದನು. ಆರ್ಯವರ್ಧನ್ ಈಗ ಸಂಪೂರ್ಣವಾಗಿ ತನ್ನ ಭಾವನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದನು. ಅವನು ಅತ್ಯಂತ ತೀವ್ರತೆಯಿಂದ ಸಾನ್ವಿಯ ಕೆಂಪು ಹಣ್ಣಿನಂತಹ ತುಟಿಗಳ ಮೇಲೆ ಬಾಗಿ ಅವುಗಳನ್ನು ಅತೀವ ಬಯಕೆಯೊಂದಿಗೆ ಸವಿಯಲಾರಂಭಿಸಿದನು. ಇದು ಕೇವಲ ಒಂದು ಸ್ಪರ್ಶವಾಗಿರಲಿಲ್ಲ, ಬದಲಿಗೆ ವರ್ಷಗಳಿಂದ ಅಡಗಿಸಿಟ್ಟಿದ್ದ ತಾಪದ ಅಭಿವ್ಯಕ್ತಿಯಾಗಿತ್ತು. ಅದು ಸಾನ್ವಿಯ ಸೌಂದರ್ಯದ ಮುಂದೆ ಮುಕ್ತವಾಗಿತ್ತು. ತುಟಿಗಳಿಂದ ಪ್ರಾರಂಭವಾದ ಈ ಪಯಣ ಮೆಲ್ಲನೆ ಅವಳ ಕುತ್ತಿಗೆಯ ಕಡೆಗೆ ಮತ್ತು ನಂತರ ಕ್ಯುಪಿಡ್ ಬೋವರೆಗೆ ಸಾಗಿತು. ಅಲ್ಲಿ ಆರ್ಯವರ್ಧನ್ ತನ್ನ ಬಿಸಿಯಾದ ತುಟಿಗಳ ಸ್ಪರ್ಶವನ್ನು ಬಿಟ್ಟಿದ್ದನು. ಸಾನ್ವಿಯ ಉಸಿರಾಟ ಎಷ್ಟೊಂದು ವೇಗವಾಗಿತ್ತೆಂದರೆ ಅವಳ ಸೂಕ್ಷ್ಮ ಹೃದಯದ ಬಡಿತ ವೇಗವಾಗಿ ಏರಿಳಿಯುತ್ತಿತ್ತು. ಸಾನ್ವಿಯ ದೇಹದ ಈ ಹಠಾತ್ ಚಡಪಟಿಕೆಯನ್ನು ಕಂಡು ಆರ್ಯವರ್ಧನ್ನ ಸಂಯಮ ಸಂಪೂರ್ಣವಾಗಿ ಮುರಿದು ಹೋಗಿತ್ತು. ಅವನು ದಿಢೀರನೆ ತನ್ನ ಕೈಯನ್ನು ಸಾನ್ವಿಯ ಬೆನ್ನಿನ ಹಿಂದೆ ತಂದು ಅವಳ ಉಡುಪಿನ ದಾರವನ್ನು ಸಡಿಲಗೊಳಿಸಿದನು. ಆ ಸೂಕ್ಷ್ಮ ಬಂಧನ ಸಡಿಲ ಹೋಗುತ್ತಿದ್ದಂತೆ ಆರ್ಯವರ್ಧನ ಬೆರಳುಗಳು ಸಾನ್ವಿಯ ಮೃದುವಾದ ಬೆಣ್ಣೆಯಂತಹ ದೇಹವನ್ನು ಮೆಲ್ಲನೆ ಸವರುತ್ತಿದ್ದವು. ಈ ನಿರ್ಭೀತ ಮತ್ತು ಮೊದಲ ಸ್ಪರ್ಶದಿಂದ ಸಾನ್ವಿಯ ದೇಹದಲ್ಲಿ ನಡುಕವೊಂದು ಉಂಟಾಯಿತು ಮತ್ತು ನಾಚಿಕೆಯಿಂದ ಅವಳು ತಕ್ಷಣವೇ ತನ್ನ ಎರಡೂ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡಳು. ಆದರೆ ಆರ್ಯವರ್ಧನ್ ಈಗ ನಿಲ್ಲುವವನಲ್ಲ. ಅವನು ಸಾನ್ವಿಯ ಅಸ್ತಿತ್ವದ ಪ್ರತಿ ಕಣವನ್ನು ತನ್ನ ಪ್ರೀತಿಯ ಅಮಲಿನಲ್ಲಿ ಅದ್ದಿಬಿಡಲು ಬಯಸಿದ್ದನು. ಅವನು ಸಾನ್ವಿಯ ಮೃದು ಸ್ಪರ್ಶವನ್ನು ತನ್ನ ತುಟಿಗಳಿಂದ ಹೀರುತ್ತಾ ಕೆಳಗೆ ಸಾಗಿ ಅವಳ ಹೊಕ್ಕಳಿನ ಮೇಲೆ ತನ್ನ ಬಿಸಿಯಾದ ಸ್ಪರ್ಶವನ್ನು ಇರಿಸಿದನು. ಈ ಹಂತದಲ್ಲಿ ಇಬ್ಬರ ಭಾವನೆಗಳು ತಮ್ಮ ಪರಾಕಾಷ್ಠೆಯನ್ನು ತಲುಪಿದ್ದವು. ಸಾನ್ವಿಯು ಈಗ ತನ್ನ ಪ್ರಿಯಕರ ಪತಿಯ ಬಾಹುಗಳಲ್ಲಿ ಸಂಪೂರ್ಣವಾಗಿ ಕರಗಲು ಸಿದ್ಧಳಾಗಿದ್ದಳು. ಅವಳ ಅಂಗಾಂಗಗಳು ಕೇವಲ ಆರ್ಯವರ್ಧನ ಬಯಕೆಯನ್ನು ಬೇಡುತ್ತಿದ್ದವು. ಆರ್ಯವರ್ಧನ್ ಎಲ್ಲ ಅಂತರಗಳನ್ನು ಅಳಿಸಿ ಹಾಕಿ ಒಂದೇ ಪೂರ್ಣ ಹೊಡೆತದಲ್ಲಿ ಸಾನ್ವಿಯ ಕೋಮಲ ದೇಹವನ್ನು ತನ್ನೊಂದಿಗೆ ಬೆರೆಸಿಕೊಂಡನು. ಸಾನ್ವಿಯ ಗುಲಾಬಿ ತುಟಿಗಳಿಂದ ಒಂದು ಸಣ್ಣ ನೋವಿನ ಕಿರುಚಾಟ ಹೊರಬಂದಿತು. ಆದರೆ ಈ ಆರಂಭಿಕ ನೋವಿನ ಹಿಂದೆ ಒಂದು ಆತ್ಮೀಯ ಶಾಂತಿ ಅಡಗಿತ್ತು. ಅದು ಅವಳನ್ನು ಆರ್ಯವರ್ಧನ್ಗೆ ಮತ್ತಷ್ಟು ಹತ್ತಿರ ತಂದಿತು. ಎರಡು ದೇಹಗಳು ಮತ್ತು ಎರಡು ಆತ್ಮಗಳು ಈಗ ಒಂದಾಗಿದ್ದವು. ಸಮಾಜ ಮತ್ತು ಕಾನೂನಿನ ನಂತರ ಈಗ ಪ್ರಕೃತಿಯು ಅವರ ನಡುವೆ ಪತಿ ಪತ್ನಿಯ ಅವಿನಾಭಾವ ಸಂಬಂಧವನ್ನು ಸೃಷ್ಟಿಸಿತ್ತು. ಕೆಲವೇ ಕ್ಷಣಗಳ ನಂತರ ಸಾನ್ವಿ ಸಂಪೂರ್ಣವಾಗಿ ದಣಿದು ಹೋಗಿದ್ದಳು ಮತ್ತು ಆಯಾಸದಿಂದ ಆರ್ಯವರ್ಧನ್ನ ಅದೇ ಅಗಲವಾದ ಬಲಿಷ್ಠ ಎದೆಯ ಮೇಲೆ ತಲೆಯಿಟ್ಟು ಗಾಢ ನಿದ್ದೆಗೆ ಜಾರಿದ್ದಳು. ಆರ್ಯವರ್ಧನ ಬೆರಳುಗಳು ಮೆಲ್ಲನೆ ಸಾನ್ವಿಯ ಚೆಲ್ಲಪಿಲ್ಲಿಯಾದ ಕೂದಲನ್ನು ಸವರುತ್ತಿದ್ದನು. ಅವನ ಎದೆಯಲ್ಲೂ ಈಗ ಒಂದು ವಿಚಿತ್ರವಾದ ಅಪರಿಚಿತ ಶಾಂತಿ ನೆಲೆಸಿತ್ತು. ಆದರೆ ಕೋಣೆಯಲ್ಲಿ ಮೌನ ಆವರಿಸುತ್ತಿದ್ದಂತೆಯೇ ಆರ್ಯವರ್ಧನ ಮನಸ್ಸಿನಲ್ಲಿ ಆ ಮುಗ್ಧ ಮಗು ರುದ್ರನ ನೆನಪು ಮತ್ತೆ ಸುಳಿಯಿತು. ರುದ್ರನ ನಿಜವಾದ ತಂದೆಯನ್ನು ಆದಷ್ಟು ಬೇಗ ಹುಡುಕಬೇಕು ಮತ್ತು ಆ ಮಗುವನ್ನು ಅವನ ತಂದೆಗೆ ಒಪ್ಪಿಸಬೇಕು ಎಂಬ ವಿಷಯ ಅವನಿಗೆ ನೆನಪಾಯಿತು. ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ಬಹಳ ತೀವ್ರತೆಯಿಂದ ಸಾನ್ವಿಯ ಹಣೆಗೆ ಮುತ್ತಿಟ್ಟು ಆ ಮುಗ್ಧ ಹುಡುಗಿಯನ್ನು ತನ್ನ ಬಾಹುಗಳ ಬಂಧನದಲ್ಲಿ ಮತ್ತಷ್ಟು ಬಿಗಿಯಾಗಿ ಹಪ್ಪಿಕೊಂಡನು. ಗತಕಾಲದ ಚಿಂತೆಗಳನ್ನು ಕ್ಷಣಕಾಲ ಮರೆತು ಆರ್ಯವರ್ಧನ್ ಕೂಡ ಸಾನ್ವಿಯ ಸಾಮೀಪ್ಯದಲ್ಲಿ ಗಾಢ ನಿದ್ದೆಯ ಮಡಿಲಲ್ಲಿ ಮುಳುಗಿದ್ದನು. ಮುಂಜಾನೆಯ ಮೊದಲ ಕಿರಣಗಳು ವರ್ಧನ್ ಮನುಷ್ಯನ ಕಿಟಕಿಗಳನ್ನು ಸ್ಪರ್ಶಿಸಲಿದ್ದವು. ಕೋಣೆಯಲ್ಲಿ ಹರಡಿದ್ದ ಮಂದ ಬೆಳಕಿನಲ್ಲಿ ಸಾನ್ವಿಯ ಕಣ್ಣುಗಳು ತೆರೆದಾಗ ಅವಳು ತನ್ನನ್ನು ಆರ್ಯವರ್ಧನ ಬಲಿಷ್ಠ ಎದೆಯ ಅತ್ಯಂತ ಮೇಲೆ ಕಂಡುಕೊಂಡಳು. ರಾತ್ರಿಯ ಆ ಖಾಸಗಿ ಮತ್ತು ಸುಂದರ ಕ್ಷಣಗಳ ನೆನಪಾಗುತ್ತಲೇ ಸಾನ್ವಿಯ ಕೆನ್ನೆಗಳ ಮೇಲೆ ಮತ್ತೊಮ್ಮೆ ನಾಚಿಕೆಯ ಕೆಂಪು ಬಣ್ಣ ಪಸರಿಸಿತು. ಅವಳು ತುಂಟತನದಿಂದ ಆರ್ಯವರ್ಧನ್ನ ದಟ್ಟವಾದ ಮೀಸೆಯನ್ನು ತನ್ನ ಬೆರಳಿನಿಂದ ಮುಟ್ಟಿದಳು. ಇದರಿಂದ ಆರ್ಯವರ್ಧನ ನಿದ್ದೆಗೆ ಭಂಗ ಬಂತು. ಸಾನ್ವಿಯನ್ನು ತನ್ನ ತೀರ ಹತ್ತಿರದಲ್ಲಿ ಕಂಡು ಆರ್ಯವರ್ಧನ ಕಣ್ಣುಗಳಲ್ಲಿ ರಾತ್ರಿಯ ಆ ಅಮಲು ಮತ್ತೊಮ್ಮೆ ಮರುಕಳಿಸಿತು. ಅವನು ಸಾನ್ವಿಯ ಈ ತುಂಟತನದ ನಡವಳಿಕೆ ಮತ್ತು ಅವಳ ಮಾದಕ ಸೌಂದರ್ಯದ ಮುಂದೆ ಮತ್ತೊಮ್ಮೆ ತನ್ನ ಭಾವನೆಗಳಲ್ಲಿ ಕಳೆದು ಹೋಗಲಾರಂಭಿಸಿದನು. ಅವನು ಸಾನ್ವಿಯನ್ನು ಸೊಂಟದಿಂದ ಹಿಡಿದು ಸ್ವಲ್ಪ ಮೇಲಕ್ಕೆ ಎಳೆದು ಅವಳ ಮುಖವನ್ನು ಹತ್ತಿರ ತರುತ್ತಾ ನಗುನಗುತ್ತಾ ಹೇಳಿದನು,
ಅಂದ ಹಾಗೆ ಒಪ್ಪಲೇಬೇಕು. ನೀನು ಹೊರಗೆ ಕಾಣುವಷ್ಟು ಸುಕುಮಾರಿಯಾಗಿಲ್ಲ, ಒಳಗಿನಿಂದ ಅಷ್ಟೇ ಗಟ್ಟಿಯಾಗಿದ್ದೀಯ. ರಾತ್ರಿ ನೀನು ಎಷ್ಟು ಆರಾಮವಾಗಿ ನನ್ನನ್ನು ನಿಭಾಯಿಸುತ್ತಿದ್ದೆ. ನಿಜ ಹೇಳಬೇಕೆಂದರೆ ನಿನ್ನ ಸ್ಥಿತಿ ನೋಡಿ ರಾತ್ರಿಯೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೋ ಎಂದು ಒಳಗೊಳಗೆ ಭಯಪಡುತ್ತಿದ್ದೆ. ಆದರೆ ಈಗ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ, ನೀನು ಆರ್ಯವರ್ಧನನ್ನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಎಂದು. ಸಾನ್ವಿ ನಾಚಿಕೆಯಿಂದ ತನ್ನ ಮುಖವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಆರ್ಯವರ್ಧನ ತುಟಿಗಳ ಮೇಲೆ ಗಾಢವಾದ ಬಯಕೆ ಮೂಡಿತ್ತು. ಅವನು ಸಾನ್ವಿಯ ಕಣ್ಣುಗಳಲ್ಲಿ ನೋಡುತ್ತಾ ಅತ್ಯಂತ ಭಾರವಾದ ಮತ್ತು ಕಾದಿರೋ ಧ್ವನಿಯಲ್ಲಿ ಹೇಳಿದನು, ಅದಕ್ಕಾಗಿಯೇ ರಾತ್ರಿ ನಿನ್ನ ಭಯವನ್ನು ಕಂಡು ನಾನು ಅಡಗಿಸಿಟ್ಟಿದ್ದ ಆ ಬಯಕೆ, ಆ ಭಾವನೆಗಳು ಈಗ ಮತ್ತೊಮ್ಮೆ ಚಿಗುರುತ್ತಿವೆ. ಈಗ ನಾನು ನನ್ನ ಎಲ್ಲ ಪ್ರೀತಿಯನ್ನು ನಿನ್ನ ಮೃದು ದೇಹದ ಮೇಲೆ ಸುರಿಸಲು ಬಯಸುತ್ತೇನೆ. ಇದನ್ನು ಹೇಳುತ್ತಲೇ ಅವನು ಒಂದೇ ಸೆಳೆತಕ್ಕೆ ಸಾನ್ವಿಯ ಮೇಲಿದ್ದ ಮೃದುವಾದ ಹೊದಿಕೆಯನ್ನು ತೆಗೆದುಹಾಕಿ ಅವಳ ಬೆಣ್ಣೆಯಂತಹ ಮೈಕಟ್ಟನ್ನು ತನ್ನ ಬಲಿಷ್ಠ ಭಾವಗಳಲ್ಲಿ ಬಂಧಿಸಿಕೊಂಡನು. ಸಾನ್ವಿ ಮುಂಜಾನೆಯ ಈ ಹಠಾತ್ ಆರಂಭದ ಮೇಲೆ ಸಣ್ಣ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತಾ ಅವನ ಎದೆಯ ಮೇಲೆ ಕೈಗಳನ್ನಿಟ್ಟಳು. ಅಯ್ಯೋ ಬಿಡಿ, ಮುಂಜಾನೆಯಾಗುತ್ತಿದೆ. ಆದರೆ ಆರ್ಯವರ್ಧನ ತೀವ್ರ ಮತ್ತು ಅವನ ಹುಚ್ಚು ಸ್ಪರ್ಶದ ಮುಂದೆ ಅವಳ ಮಾತಿಗೆ ಬೆಲೆ ಇರಲಿಲ್ಲ. ಸಾನ್ವಿ ಮತ್ತೊಮ್ಮೆ ತನ್ನನ್ನು ಸಂಪೂರ್ಣವಾಗಿ ತನ್ನ ಪ್ರಿಯಕರ ಪತಿಗೆ ಒಪ್ಪಿಸಿಕೊಂಡಳು. ಕೋಣೆಯ ಗೋಡೆಗಳು ಮತ್ತೊಮ್ಮೆ ಅವರ ಉಸಿರಿನ ಬಿಸಿಗೆ ಕರಗಲಾರಂಭಿಸಿದವು. ಕೋಣೆಯ ಮಂದ ಬೆಳಕಿನಲ್ಲಿ ಮತ್ತು ಅವರ ನಿಂತು ಹೋದ ಉಸಿರಾಟದ ನಡುವೆ ಆರ್ಯವರ್ಧನ್ ಸಾನ್ವಿಯನ್ನು ಅತ್ಯಂತ ಮೃದುವಾಗಿ ತನ್ನ ಭಾವಗಳ ಬಂಧನದಲ್ಲಿ ಇರಿಸಿಕೊಂಡಿದ್ದನು. ಅವನು ಸಾನ್ವಿಯ ಕೆಂಪಾದ ಮುಗ್ಧ ಮುಖವನ್ನು ತನ್ನ ಎರಡು ಕೈಗಳ ನಡುವೆ ಹಿಡಿದುಕೊಂಡು ಅವಳ ನಡುಗುತ್ತಿದ್ದ ಕಣ್ಣುಗಳೊಳಗೆ ನೋಡಿದನು. ಆ ಸಮಯದಲ್ಲಿ ಅವನ ಕಣ್ಣುಗಳಲ್ಲಿ ಯಾವುದೇ ಕೋಪವಿರಲಿಲ್ಲ, ಯಾವುದೇ ಕಹಿಯೂ ಇರಲಿಲ್ಲ. ಅಲ್ಲಿ ಕೇವಲ ಸಮುದ್ರದಷ್ಟು ಆಳವಾದ ಪ್ರೀತಿ ಇತ್ತು. ಈ ಜಗತ್ತು ವರ್ಧನ್ ಕಾರ್ಪೊರೇಷನ್ನ ಆರ್ಯವರ್ಧನ್ ಕಲ್ಲಿನಿಂದ ಮಾಡಲ್ಪಟ್ಟಿದ್ದಾನೆ ಎಂದು ಭಾವಿಸುತ್ತದೆ. ಆದರೆ ಸತ್ಯವೇನೆಂದರೆ ನನ್ನ ಆ ಕಲ್ಲಿನಂತಹ ಅಸ್ತಿತ್ವ ನಿನ್ನ ಈ ಮುಗುಳ್ನಗೆಯ ಮುಂದೆ ಕುಸಿದು ಬೀಳುತ್ತದೆ. ನಾನು ನನ್ನನ್ನು ಎಷ್ಟು ತಡೆದರೂ ನನ್ನ ಪ್ರತಿಯೊಂದು ಉಸಿರು ಮತ್ತು ನನ್ನ ಹೃದಯದ ಪ್ರತಿಯೊಂದು ಬಡಿತವು ನಿನ್ನ ಹೆಸರನ್ನೇ ಜಪಿಸುತ್ತದೆ. ಐ ಲವ್ ಯು ಸಾನ್ವಿ, ಐ ಲವ್ ಯು. ಎಷ್ಟು ಪ್ರೀತಿಸುತ್ತೇನೆಂದರೆ ಬಹುಶಃ ದೇವರು ನಮ್ಮ ಈ ಹಣೆ ಬರಹವನ್ನು ಬದಲಾಯಿಸಲಾರರು. ಇದನ್ನು ಹೇಳುತ್ತಾ ಅವನು ಸಾನ್ವಿಯ ಹಣೆಯ ಮೇಲೆ ತನ್ನ ತುಟಿಗಳನ್ನು ಒತ್ತಿದನು, ಅವಳ ಆತ್ಮದ ಮೇಲೆ ತನ್ನ ಪ್ರೀತಿಯ ಮುದ್ರೆಯನ್ನು ಒತ್ತುವಂತೆ. ಸಾನ್ವಿ ಆರ್ಯವರ್ಧನ ಎದೆಯ ಮೇಲೆ ತನ್ನ ಬೆರಳುಗಳಿಂದ ಸಣ್ಣ ವೃತ್ತಗಳನ್ನು ರಚಿಸುತ್ತಾ ಮುದ್ದಾಗಿ ಕೇಳಿದಳು, ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದ್ದಾಗ ಮತ್ತೆ ನೀವು ಈ ಮದುವೆಯನ್ನು ಏಕೆ ನಿರಾಕರಿಸುತ್ತಿದ್ದೀರಿ ಮಿಸ್ಟರ್ ಕಠಿಣರೇ? ಯಾಕೆ ನನ್ನ ಹೃದಯವನ್ನು ನೋಯಿಸುತ್ತಿದ್ದೀರಿ ಎಂದಳು. ಆರ್ಯವರ್ಧನ್ ಸಾನ್ವಿಯ ಚೆಲ್ಲಪಿಲ್ಲಿಯಾದ ಕೂದಲನ್ನು ಸವರಿದನು. ಅವನ ಕಣ್ಣುಗಳಲ್ಲಿ ಒಂದು ಕ್ಷಣದವರೆಗೆ ಅದೇ ಹಳೆಯ ನೋವು ಮತ್ತು ನಿಗೂಢತೆ ಹೊಳೆಯಿತು. ವಿಷಯವನ್ನು ಬದಲಾಯಿಸುತ್ತಾ ಅವನು ಮೆಲ್ಲನೆ ಹೇಳಿದನು, ನನ್ನ ಜೀವನದ ಒಂದು ರಹಸ್ಯವಿದೆ ಸಾನ್ವಿ, ಅದನ್ನು ನಾನು ನಿನಗೆ ಶೀಘ್ರದಲ್ಲೇ ಹೇಳಲಿದ್ದೇನೆ, ಆದರೆ ಸದ್ಯಕ್ಕಲ್ಲ ಎಂದನು. ಮುಂಜಾನೆಯಾಗಲು ಇನ್ನೂ ಸ್ವಲ್ಪ ಸಮಯವಿತ್ತು. ಆದ್ದರಿಂದ ಆರ್ಯವರ್ಧನ್ ಸಾನ್ವಿಯನ್ನು ತನ್ನ ಎದೆಗೆ ಮತ್ತಷ್ಟು ಬಿಗಿಯಾಗಿ ಹಬ್ಬಿಕೊಂಡು ಮತ್ತೆ ಕಣ್ಣುಗಳನ್ನು ಮುಚ್ಚಿಕೊಂಡನು. ಆರ್ಯವರ್ಧನ್ ನಿದ್ರಿಸಿದನು. ಆದರೆ ಸಾನ್ವಿಯ ಹೃದಯದ ಬಡಿತ ಅವಳನ್ನು ನಿದ್ರಿಸಲು ಬಿಡುತ್ತಿರಲಿಲ್ಲ. ಅವಳು ಮೆಲ್ಲನೆ ಹಾಸಿಗೆಯಿಂದ ಎದ್ದು ಫ್ರೆಶ್ ಆಗಿ ಕೋಣೆಯ ಬಾಗಿಲು ತೆರೆದು ತಾಜಾ ಗಾಳಿಗಾಗಿ ಹೊರಗಿನ ಲಾಬಿಗೆ ಬಂದಳು. ಮನುಷ್ಯನ ಈ ಭಾಗ ಇನ್ನೂ ನಿರ್ಜನವಾಗಿತ್ತು. ಆಗಲೇ ಎದುರಿನಿಂದ ಸೂರ್ಯವೀರ್ ಬರುತ್ತಿರುವುದು ಕಂಡುಬಂತು. ಕೆಲವು ತಿಂಗಳ ಹಿಂದಷ್ಟೇ ಅಮೆರಿಕರಿಂದ ಮರಳಿದ್ದ ಸೂರ್ಯವೀರ್ನ ಕೆಟ್ಟ ಕಣ್ಣುಗಳು ಮೊದಲಿನಿಂದಲೂ ಸಾನ್ವಿಯ ಮೇಲೆ ಇದ್ದವು. ಆದರೆ ಈಗ ಸಾನ್ವಿಯ ಮದುವೆ ಅವನ ಅಣ್ಣ ಆರ್ಯವರ್ಧನ್ನೊಂದಿಗೆ ಆಗಿರುವುದರಿಂದ ಅವನ ಎದೆಯಲ್ಲಿ ಕಾಮ ಮತ್ತು ಅಸೂಯೆಯ ಬೆಂಕಿ ದಗದಗಿಸುತ್ತಿತ್ತು. ಮದುವೆಯ ಮೊದಲ ರಾತ್ರಿಯ ನಂತರ ಸಾನ್ವಿಯ ಅರಳಿದ ಮುಖ, ನಾಚಿಕೆ ಮತ್ತು ಆ ರೂಪವನ್ನು ಕಂಡು ಸೂರ್ಯವೀರ್ನ ಒಳಗಿದ್ದ ಕಾಮಕ ಮನುಷ್ಯ ಎಚ್ಚರಗೊಂಡನು. ಅವನು ನಾಚಿಕೆಯಿಲ್ಲದೆ ಸಾನ್ವಿಯ ತೀರ ಹತ್ತಿರ ಬಂದು ಅವಳ ದಾರಿಯನ್ನು ತಡೆದು ನಿಂತನು. ತನ್ನ ಮಲ್ಲಿನ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ ಕೀಳು ಮಟ್ಟದ ಭಾಷೆಯಲ್ಲಿ ಬಿಸುಗುಟ್ಟಿದನು. ವಾವ್ ಅತ್ತಿಗೆ, ಸಾಹೇಬರು ರಾತ್ರಿ ನಿಮ್ಮ ರೂಪವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಆದರೆ ಅಣ್ಣ ತುಂಬ ಕಠಿಣ ಮತ್ತು ಬೋರಿಂಗ್. ಒಮ್ಮೆ ತಮ್ಮನಿಗೆ ಈ ಮೃದು ಭಾವಗಳ ಆಸರೆ ನೀಡಿ ನೋಡಿ. ಅಮೆರಿಕದಂತಹ ರಂಗು ತೋರಿಸುತ್ತೇನೆ, ಎಲ್ಲವನ್ನು ಮರೆತು ಬಿಡುತ್ತೀರಿ ಎಂದು ಹೇಳಿದನು. ಸೂರ್ಯವೀರ್ನ ಮಾತುಗಳನ್ನು ಕೇಳಿ ಸಾನ್ವಿ ಭಯ ಮತ್ತು ಅಸಹ್ಯದಿಂದ ಹಿಂದೆ ಸರಿದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆದರೆ ಸೂರ್ಯವೀರ್ ಇನ್ನೊಂದು ಹೆಜ್ಜೆ ಮುಂದಿಡುವಷ್ಟರಲ್ಲಿ ಹಿಂಬದಿಯಿಂದ ಒಂದು ಭಯಾನಕ ಗರ್ಜನೆ ಕೇಳಿಸಿತು. ಸಾನ್ವಿಯನ್ನು ಕೋಣೆಯಲ್ಲಿ ಕಾಣದೆ ಹುಡುಕಲು ಬಂದಿದ್ದ ಆರ್ಯವರ್ಧನ್ ಸೂರ್ಯವೀರ್ನ ಈ ಅಸಭ್ಯ ಮತ್ತು ಕೀಳು ಮಾತುಗಳನ್ನು ಕೇಳಿಸಿಕೊಂಡಿದ್ದನು. ಕೋಪದಿಂದ ಕುರಿಯುತ್ತಿದ್ದ ಆರ್ಯವರ್ಧನ್ ಚಿರತೆಯ ವೇಗದಲ್ಲಿ ಓಡಿಬಂದು ಒಂದು ಕ್ಷಣವೂ ತಡ ಮಾಡದೆ ಸೂರ್ಯವೀರ್ನ ಮುಖಕ್ಕೆ ಜೋರಾಗಿ ಗುದ್ದಿದನು. ಸೂರ್ಯವೀರ್ ನೇರವಾಗಿ ನೆಲಕ್ಕೆ ಬಿದ್ದನು. ಅವನ ತುಟಿಗಳಿಂದ ರಕ್ತ ಸುರಿಯಲಾರಂಭಿಸಿತು. ಖಬರ್ದಾರ್ ಸೂರ್ಯವೀರ್! ಆರ್ಯವರ್ಧನ್ ಮುಂದಕ್ಕೆ ಬಂದು ಅವನ ಕಾಲರ್ ಹಿಡಿದು ಗಾಳಿಯಲ್ಲಿ ಎತ್ತಿದನು. ಅವನ ಕಣ್ಣುಗಳು ಕೋಪದಿಂದ ರಕ್ತದಂತೆ ಕೆಂಪಾಗಿದ್ದವು. ಇನ್ನೊಮ್ಮೆ ಈ ಮನೆಯ ಗೌರವಕ್ಕೆ ನನ್ನ ಪತ್ನಿಯ ಮೇಲೆ ನಿನ್ನ ಗಲೀಜು ಕಣ್ಣು ಹಾಕುವ ಪ್ರಯತ್ನ ಮಾಡಿದರೆ ಸುಮ್ಮನಿರುವುದಿಲ್ಲ.
ನಿನ್ನ ಈ ಅಸಭ್ಯತನ ಮತ್ತು ಕೀಳು ಬುದ್ಧಿ ಈ ಮನೆಯ ಹೊರಗೆ ಮಾತ್ರ ಇರಲಿ. ಇನ್ನೊಮ್ಮೆ ನೀನು ಸಾನ್ವಿಯ ಹತ್ತಿರ ಬಂದರೂ ಸರಿ, ನೀನು ನನ್ನ ತಮ್ಮನೆಂಬುದನ್ನು ಮರೆತು ಬಿಡುತ್ತೇನೆ. ನಿನ್ನನ್ನು ಜೀವಂತವಾಗಿ ಹೂತು ಹಾಕುತ್ತೇನೆ ಎಂದನು. ಆರ್ಯವರ್ಧನ ಆ ಗರ್ಜನೆಗೆ ಇಡೀ ವರ್ಧನ್ ಮೆನ್ಷನ್ ಎಚ್ಚರಗೊಂಡಿತು. ಗಾಯತ್ರಿ ದೇವಿ, ಅನಂತ್ ಮತ್ತು ಸ್ವತಃ ತಾತ ಹುಕುಂ ತಮ್ಮ ಕೋಲನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದರು. ಸೂರ್ಯವೀರನ ಈ ಅಸಭ್ಯತನದ ಬಗ್ಗೆ ತಿಳಿದಾಗ ತಾತನ ಮುಖ ಕೋಪದಿಂದ ನಡುಗತೊಡಗಿತು. ಅವರು ನೆಲಕ್ಕೆ ಕೋಲನ್ನು ಬಡಿದು ಸೂರ್ಯವೀರನನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀನು ಈ ಮನೆಯ ರಕ್ತದವನೇ. ಈ ಕೂಡಲೇ ನಿನ್ನ ಕೋಣೆಗೆ ಹೋಗು, ಇಲ್ಲದಿದ್ದರೆ ಹಿಂದೆ ನಾನು ನಿನ್ನನ್ನು ಈ ಆಸ್ತಿ ಮತ್ತು ಮನೆಯಿಂದ ಹೊರಗೆ ಹಾಕಿಬಿಡುತ್ತೇನೆ ಎಂದು ಹೇಳಿದರು. ಸೂರ್ಯವೀರ ನೆಲದಿಂದ ಎದ್ದು ತನ್ನ ತುಟಿಯ ರಕ್ತವನ್ನು ಒರೆಸಿಕೊಂಡನು. ತನ್ನ ಕುತಂತ್ರದ ಕಣ್ಣುಗಳಿಂದ ಆರ್ಯವರ್ಧನ್ ಮತ್ತು ಸಾನ್ವಿಯನ್ನು ನೋಡಿದನು. ಅವನ ಹೃದಯದಲ್ಲಿ ದ್ವೇಷದ ವಿಷ ಮತ್ತಷ್ಟು ಹೆಚ್ಚಾಗಿದ್ದು ಅವನು ಏನೂ ಮಾತನಾಡದೆ ತನ್ನ ಕೋಣೆಯ ಕಡೆಗೆ ನಡೆದನು. ಸೂರ್ಯವೀರನ ಆ ಘಟನೆಯ 2 ದಿನಗಳ ನಂತರ ವರ್ಧನ್ ಮೆನ್ಷನ್ನ ಗಾಳಿಯಲ್ಲಿ ಒಂದು ವಿಚಿತ್ರ ಮೌನವಿತ್ತು. ಆದರೆ ಆರ್ಯವರ್ಧನ್ನ ಕೈಗೆ ವರ್ಧನ್ ಕುಟುಂಬದ ಅಡಿಪಾಯವನ್ನೇ ಅಲ್ಲಾಡಿಸುವಂತಹ ಒಂದು ಸಾಕ್ಷ್ಯ ಸಿಕ್ಕಿತು. ಒಂದು ಪಾರ್ಟಿಯಲ್ಲಿ ಆರತಿ ಮತ್ತು ಸೂರ್ಯವೀರ್ ಒಟ್ಟಿಗೆ ಡ್ಯಾನ್ಸ್ ಮಾಡುತ್ತಿದ್ದರು. ನಂತರ ಸೂರ್ಯವೀರ್ ಆಕೆಯನ್ನು ಕ್ಲಬ್ನ ಪ್ರೈವೇಟ್ ರೂಮ್ಗೆ ಕರೆದೊಯ್ದಿದ್ದನು. ರುದ್ರ ಇದುವರೆಗೆ ಅನಾಥ ಎಂದು ಭಾವಿಸಲಾಗಿದ್ದ ಆ ಮುಗ್ಧ ಮಗು ಬೇರೆ ಯಾರದ್ದೂ ಅಲ್ಲ, ಅದು ಸೂರ್ಯವೀರನ ಅಯಾಶಿಯ ಫಲವಾಗಿತ್ತು. ಸೂರ್ಯವೀರನೇ ರುದ್ರನ ನಿಜವಾದ ತಂದೆ. ಈ ಸತ್ಯ ತಿಳಿದ ತಕ್ಷಣ ಆರ್ಯವರ್ಧನ್ನ ಕೋಪ ಜ್ವಾಲಾಮುಖಿಯಾಗಿ ಸ್ಫೋಟಿಸಿತು. ಅವನು ತಡ ಮಾಡದೆ ನೇರವಾಗಿ ರುದ್ರ ವಾಸಿಸುತ್ತಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿ ಆ ಮಗುವಿನ ಕೈ ಹಿಡಿದು ವರ್ಧನ್ ಮೆನ್ಷನ್ಗೆ ಬಂದನು. ಎಲ್ಲರೂ ಹೊರಗೆ ಬನ್ನಿ, ತಾತ, ಮಾವ, ಅತ್ತೆ ಎಲ್ಲರೂ ಈಗಲೇ ಹಾಲ್ನಲ್ಲಿ ಸೇರಿಕೊಳ್ಳಿ ಎಂಬ ಆರ್ಯವರ್ಧನ ಆರ್ಭಟಕ್ಕೆ ಇಡೀ ಮೆನ್ಷನ್ ನಡುಗಿತು. ಆರ್ಯವರ್ಧನ ಭಯಾನಕ ಧ್ವನಿ ಕೇಳಿ ತಾತ ಹುಕುಂ ಗಾಬರಿಯಿಂದ ಹೊರಬಂದರು. ಅವರ ಹಿಂದೆ ಗಾಯತ್ರಿ ದೇವಿ ಮತ್ತು ಉಳಿದ ಮನೆಯವರು ಬಂದರು. ಸಾನಿಯು ತನ್ನ ಕೋಣೆಯಿಂದ ಹೊರಬಂದಳು. ಅವನ ಕೈಯಲ್ಲಿರುವ ಸಣ್ಣ ರುದ್ರನನ್ನು ನೋಡಿದಾಗ ಅವಳ ಹೃದಯ ಏನೋ ಅನಾಹುತದ ಆತಂಕದಿಂದ ನಡುಗಿತು. ಅಷ್ಟರಲ್ಲಿ ಸೂರ್ಯವೀರ್ ತನ್ನ ಕೋಣೆಯಿಂದ ತುಂಬ ನಿರ್ಲಕ್ಷ್ಯದಿಂದ ನಗುನಗುತ್ತಾ ಹೊರಬಂದನು. ಏನಾಯ್ತು ಅಣ್ಣ, ಬೆಳಗ್ಗೆ ಏಕೆ ಕೂಗುತ್ತಿದ್ದೀರಾ ಎಂದನು. ನಿನ್ನ ಬಾಯಿ ಮುಚ್ಚು ಸೂರ್ಯವೀರ್, ಇಲ್ಲದಿದ್ದರೆ ಹಿಂದೆ ನಾನು ನಿನ್ನ ನಾಲಿಗೆಯನ್ನು ಸದಾಕಾಲಕ್ಕೂ ಮೌನಗೊಳಿಸುತ್ತೇನೆ ಎಂದು ಆರ್ಯವರ್ಧನ್ ರುದ್ರನನ್ನು ತನ್ನ ಬೆನ್ನ ಹಿಂದೆ ಮರೆಸಿಕೊಂಡು ಸಿಂಹದಂತೆ ಸೂರ್ಯವೀರ್ನ ಮೇಲೆ ಎರಗಿದನು. ಅವನು ತನ್ನ ಜೇಬಿನಿಂದ ಆ DNA ವರದಿಗಳು ಮತ್ತು ಪತ್ತೆದಾರಿ ಫೈಲ್ ತೆಗೆದು ಸೂರ್ಯವೀರ್ನ ಮುಖಕ್ಕೆ ಎಸೆದನು. ಕಾಗದಗಳು ಗಾಳಿಯಲ್ಲಿ ಹಾರಿದವು. ಸೂರ್ಯವೀರ್ನ ಕಣ್ಣುಗಳು ಫೋಟೋಗಳ ಮೇಲೆ ಬಿದ್ದವು. ಅದರಲ್ಲಿ ಆರತಿ ಮತ್ತು ತಾನು ಒಟ್ಟಿಗೆ ಇರೋ ದೃಶ್ಯಗಳಿದ್ದವು. ಏನಿದು ಎಂದು ತಾತ ಹುಕುಂ ನಡುಗುವ ಕೈಗಳಿಂದ ಕಾಗದಗಳನ್ನು ತೆಗೆದರು. ಅದರಲ್ಲಿ ಸೂರ್ಯವೀರ್ ಮತ್ತು ಆರತಿಯ ಫೋಟೋ ಹಾಗೂ ವರದಿಯನ್ನು ನೋಡಿದಾಗ ಅವರ ಕೈಯಲ್ಲಿದ್ದ ಕೋಲು ಬಿದ್ದಿತು. ಅವರ ಮುಖ ಬಿಳಿಚಿಕೊಂಡಿತು. ಇದು ಸೂರ್ಯವೀರ್ನ ಮಗನೇ. ಇಡೀ ಹಾಲ್ನಲ್ಲಿ ಸ್ಮಶಾನ ಮೌನ ಆವರಿಸಿತು. ಗಾಯತ್ರಿ ದೇವಿ ಆಘಾತದಿಂದ ಬಾಯಿ ಮುಚ್ಚಿಕೊಂಡರು. ಸಾನ್ವಿಯ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅವಳು ಒಮ್ಮೆ ರುದ್ರನನ್ನು, ಇನ್ನೊಮ್ಮೆ ಆ ದೈತ್ಯ ಸೂರ್ಯವೀರ್ನನ್ನು ನೋಡಿದಳು. ತಾತ ಹುಕುಂ ನಡುಗೋ ಧ್ವನಿಯಲ್ಲಿ ಸೂರ್ಯವೀರ್ನನ್ನು ನೋಡಿದರು. ಸೂರ್ಯವೀರ್, ಇದು ನಿಜವೇ? ಈ ಮಗು ನಿನ್ನ ರಕ್ತವೇ ಎಂದು ಕೇಳಿದರು. ಸೂರ್ಯವೀರ್ ಚೆಲ್ಲಾಪಿಲ್ಲಿಯಾದ ಕಾಗದಗಳನ್ನು ನೋಡಿದನು. ಅವನ ಕಳ್ಳತನ ಬಯಲಾಗಿತ್ತು. ಆದರೆ ಅವನ ಮುಖದಲ್ಲಿ ಕಿಂಚಿತ್ತೂ ಪಶ್ಚಾತ್ತಾಪವಿರಲಿಲ್ಲ. ಅವನು ವಿಷದ ನಗುವಿನೊಂದಿಗೆ ಕೋಪದಿಂದ ಕೂಗಿದನು, ಅರೆ, ಹೀಗೆ ಎಷ್ಟು ಹುಡುಗಿಯರೊಂದಿಗೆ ನಾನು ಸಂಬಂಧ ಬೆಳೆಸಿದ್ದೇನೆ, ಎಷ್ಟು ರಾತ್ರಿಗಳನ್ನು ಸುಂದರಗೊಳಿಸಿದ್ದೇನೆ. ಹಾಗಾದರೆ ಈಗ ದಾರಿಯಲ್ಲಿ ಸಿಗುವ ಪ್ರತಿಯೊಂದು ಅಕ್ರಮ ಮಗುವನ್ನು ನಾನು ನನ್ನದು ಎಂದು ಒಪ್ಪಿಕೊಳ್ಳಬೇಕೇ? ಈ ಅಕ್ರಮ ಮಗುವನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀರಿ ಎನ್ನುವಾಗ ಚಟಕ್ ಎಂದು ಸೂರ್ಯವೀರ್ ಇನ್ನಷ್ಟು ಕೀಳು ಮಾತುಗಳನ್ನು ಆಡುವ ಮುನ್ನವೇ ತಾತ ಹುಕುಂ ಮಿಂಚಿನ ವೇಗದಲ್ಲಿ ಬಂದು ಅವನ ಕೆನ್ನೆಗೆ ಬಲವಾಗಿ ತಟ್ಟಿದರು. ಆ ಏಟಿನ ಸದ್ದಿಗೆ ಇಡೀ ಹಾಲ್ ಸ್ತಬ್ಧವಾಯಿತು. ಸೂರ್ಯವೀರ್ನ ಮುಖ ತಿರುಗಿತು ಮತ್ತು ಅವನ ತುಟಿಯ ಮೂಲೆಯಿಂದ ರಕ್ತ ಹರಿಯಲಾರಂಭಿಸಿತು. ನೀಚ, ಈ ಮುಗ್ಧ ಮತ್ತು ನಿರ್ದೋಷಿ ಮಗುವನ್ನು ಅಕ್ರಮ ಎಂದು ಕರೆಯುವಾಗ ನಿನ್ನ ನಾಲಿಗೆ ನಡುಗಲಿಲ್ಲವೇ? ಇದು ವರ್ಧನ್ ಕುಟುಂಬದ ರಕ್ತ. ತಾತನ ಇಡೀ ದೇಹ ನಡುಗುತ್ತಿತ್ತು. ಆದರೆ ಸೂರ್ಯವೀರ್ನ ಆತ್ಮ ಸತ್ತು ಹೋಗಿತ್ತು. ಅವನು ತನ್ನ ಗಲ್ಲವನ್ನು ಮುಟ್ಟಿಕೊಂಡನು. ತನ್ನದೇ ರಕ್ತವನ್ನು ನೋಡಿದನು ಮತ್ತು ಅವನ ಕಣ್ಣುಗಳಲ್ಲಿ ಹುಚ್ಚುತನ ಎದ್ದು ಕಾಣುತ್ತಿತ್ತು. ಅವನು ತಾತನ ಎದುರಿಗೆ ಹೋಗಿದನು. ಹೊಡೆಯಿರಿ, ಎಷ್ಟು ಬೇಕಾದರೂ ಹೊಡೆಯಿರಿ, ಆದರೆ ನಾನು ಈ ಕೀಟವನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಇದೊಂದು ಆಕಸ್ಮಿಕ, ಇದೊಂದು ತಪ್ಪು, ಇದು ಅಕ್ರಮವಾಗಿತ್ತು, ಅಕ್ರಮವಾಗಿದೆ ಮತ್ತು ಯಾವಾಗಲೂ ಅಕ್ರಮವಾಗಿಯೇ ಉಳಿಯುತ್ತದೆ ಎಂದು ಹೇಳಿದನು. ರುದ್ರ ಇದುವರೆಗೆ ಅಂಜಿಕೊಂಡು ನಿಂತಿದ್ದವನು ಅಕ್ರಮ ಎಂಬ ಪದ ಮತ್ತು ಈ ಕೂಗಾಟ ಕೇಳಿ ಭಯಭೀತನಾದನು. ಅವನ ಚಿಕ್ಕ ಕಣ್ಣುಗಳಿಂದ ನೀರು ಹರಿಯತೊಡಗಿತು ಮತ್ತು ಜೋರಾಗಿ ಅಳುತ್ತಾ ಆರ್ಯವರ್ಧನ ಕಾಲನ್ನು ಅಪ್ಪಿಕೊಂಡನು. ಪಾಪ, ನನಗೆ ಭಯವಾಗುತ್ತಿದೆ ಎಂದನು. ಮುಗ್ಧ ರುದ್ರ ಅಳುತ್ತಿರುವುದನ್ನು ಕಂಡು ಸಾನ್ವಿ ಎದೆ ಒಡೆದು ಹೋಗುವಂತಾಯಿತು. ಸೂರ್ಯವೀರ್ನ ಈ ಅತಿರೇಕದ ಅಸಭ್ಯತನ ಮತ್ತು ರುದ್ರನ ಅಸಹಾಯಕತೆಯನ್ನು ಕಂಡು ಆರ್ಯವರ್ಧನ ಮುಷ್ಟಿ ಬಿಗಿಯಾಯಿತು. ಅವನು ರುದ್ರನನ್ನು ಎತ್ತಿಕೊಂಡು ತನ್ನ ಬಲಿಷ್ಠ ಭಾವಗಳಲ್ಲಿ ಬಿಗಿಯಾಗಿ ಹಬ್ಬಿಕೊಂಡನು ಮತ್ತು ಸೂರ್ಯವೀರ್ನನ್ನು ನೋಡಿದ ರೀತಿಯಲ್ಲಿ ಅವನನ್ನು ಅಲ್ಲಿಯೇ ಜೀವಂತ ಹೂತು ಹಾಕುವಂತೆ ಭಾಸವಾಯಿತು.
ಮುಗ್ಧ ರುದ್ರನ ಅಳುವನ್ನು ಕಂಡು ಸಾನ್ವಿಯ ಮಾತೃತ್ವ ಮತ್ತು ಸ್ವಾಭಿಮಾನ ಎರಡೂ ಜಾಗೃತಗೊಂಡವು. ಅವಳು ಇನ್ನೊಂದು ಕ್ಷಣವೂ ಕಾಯದೆ ಆರ್ಯವರ್ಧನ ಬಾಹುಗಳಿಂದ ಮಗುವನ್ನು ತನ್ನ ಮಡಿಲಿಗೆ ತೆಗೆದುಕೊಂಡಳು. ರುದ್ರ ತಕ್ಷಣವೇ ಸಾನ್ವಿಯ ಕತ್ತಿಗೆ ತನ್ನ ಕೈಗಳನ್ನು ಹಾಕಿ ಅವಳ ಎದೆಯಲ್ಲಿ ಅಡಗಿಕೊಂಡನು. ಸಾನ್ವಿ ತನ್ನ ಕಣ್ಣೀರು ಒರೆಸಿಕೊಂಡು ರುದ್ರನ ಹಣೆಗೆ ಮುತ್ತಿಟ್ಟು ಸಿಂಹಿಣಿಯಂತೆ ಸೂರ್ಯವೀರನ ಕಡೆಗೆ ತಿರುಗಿದಳು. ಅವಳ ಕಣ್ಣುಗಳಲ್ಲಿ ಈಗ ಸೂರ್ಯವೀರ್ ಬಗ್ಗೆ ಅಸಹ್ಯ ಮತ್ತು ಆರ್ಯವರ್ಧನ್ ಬಗ್ಗೆ ಅಪಾರ ಗೌರವವಿತ್ತು. ನಾಲಿಗೆ ಹತೋಟಿಯಲ್ಲಿರಲಿ ಸೂರ್ಯವೀರ್ ಎನ್ನುವ ಸಾನ್ವಿಯ ಧ್ವನಿ ಇಡೀ ಹಾಲ್ನಲ್ಲಿ ಪ್ರತಿಧ್ವನಿಸಿತು. ಆಕೆಯಲ್ಲಿದ್ದ ಚುರುಕುತನ ಮತ್ತು ತುಂಟತನದ ರೂಪ ಮರೆಯಾಗಿತ್ತು. ಈ ಸಮಯದಲ್ಲಿ ಅವಳು ವರ್ಧನ್ ಮನುಷ್ಯನ ಹಿರಿಯ ಸೊಸೆಯಾಗಿ ಗಂಭೀರವಾಗಿ ನಿಂತಿದ್ದಳು. ಈ ಮುಗ್ಧ ಮಗು ಅಕ್ರಮವಲ್ಲ, ಆದರೆ ನಿನ್ನ ಆ ಆಲೋಚನೆ ಮತ್ತು ನಿನ್ನ ಕೀಳು ಬುದ್ಧಿ ಅಕ್ರಮವಾಗಿದೆ. ಇಂತಹ ಹೂವಿನಂಥ ಮಗುವನ್ನು ಜಗತ್ತಿಗೆ ತಂದು ಅನಾಥವನ್ನಾಗಿ ಬಿಟ್ಟಿದ್ದೀಯಲ್ಲ, ಅದು ನಿನ್ನ ಅಕ್ರಮತನ. ವರ್ಧನ್ ಕುಟುಂಬದ ರಕ್ತ ಹಂಚಿಕೊಂಡಿದ್ದೀಯ, ಆದರೆ ಮಾತನಾಡುತ್ತಿರುವುದು ದಾರಿಯಲ್ಲಿನ ಗೂಂಡಗಳಂತೆ ಎಂದು ಹೇಳಿದಾಗ ಅತ್ತಿಗೆ ಎಂದು ಸೂರ್ಯವೀರ ಕೋಪದಿಂದ ಗುಡುಗಿದನು. ಆದರೆ ಸಾನ್ವಿ ಅವನಿಗೆ ಮಾತನಾಡಲು ಅವಕಾಶ ನೀಡಲಿಲ್ಲ. ಅವಳು ತಾತ ಹುಕುಂ ಮತ್ತು ಗಾಯತ್ರಿ ದೇವಿಯ ಮುಂದೆ ಬಂದು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು, ತಾತ, ಅಮ್ಮ, ಒಂದು ವೇಳೆ ಈ ಮೃಗ ಈ ಮಗುವನ್ನು ತನ್ನ ಮಗ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದರೆ ಹಿಂದೆ ಈ ಇಡೀ ಕುಟುಂಬದ ಎದುರು ಸಾನ್ವಿ ಆರ್ಯವರ್ಧನ್ ಈ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಇಂದಿನಿಂದ ಈ ಕ್ಷಣದಿಂದ ರುದ್ರ ಅನಾಥನಲ್ಲ. ಸೂರ್ಯವೀರ್ ಭೌತಿಕವಾಗಿ ತಂದೆಯಾಗಿರಬಹುದು, ಆದರೆ ಇಂದಿನಿಂದ ರುದ್ರನ ನಿಜವಾದ ತಂದೆ ತಾಯಿ ನಾನು ಮತ್ತು ಆರ್ಯವರ್ಧನ್. ಇದನ್ನು ಕೇಳುತ್ತಿದ್ದಂತೆ ಇಡೀ ಹಾಲ್ನಲ್ಲಿ ಮತ್ತೆ ಮೌನ ಆವರಿಸಿತು. ಗಾಯತ್ರಿ ದೇವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಮತ್ತು ತಾತ ಹುಕುಮ ಅವರ ಎದೆ ಹೆಮ್ಮೆಯಿಂದ ಉಬ್ಬಿತು. ಆರ್ಯವರ್ಧನ್ ಅಚ್ಚರಿಯಿಂದ ಸಾನ್ವಿಯನ್ನೇ ನೋಡುತ್ತಿದ್ದನು. ಸಾನ್ವಿಯ ಬಗ್ಗೆ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಮೂಡಿದ ಗೌರವ ಮತ್ತು ಪ್ರೀತಿಯನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ತನ್ನ ಪತ್ನಿ ಇಷ್ಟೊಂದು ವಿಶಾಲ ಹೃದಯದವಳು ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ. ಸಾನ್ವಿ ಹೆಮ್ಮೆಯಿಂದ ಆರ್ಯವರ್ಧನನ್ನು ನೋಡಿ ನಂತರ ಸೂರ್ಯವೀರನ ಕಣ್ಣುಗಳಿಗೆ ನೇರವಾಗಿ ನೋಡಿ ಹೇಳಿದಳು, ಕೇಳಿಸಿಕೊಂಡೆಯಾ? ಇಂದಿನಿಂದ ಈ ಮಗುವಿನ ಹತ್ತಿರವೂ ಬರುವ ಸಾಹಸ ಮಾಡಬೇಡ. ಇವನು ವರ್ಧನ್ ಮನುಷ್ಯನ ದೊಡ್ಡ ಮಗನಾಗುತ್ತಾನೆ ಮತ್ತು ನಿನಗೆ ಎಂದಿಗೂ ಸಿಗದ ಗೌರವ ಪ್ರೀತಿಯನ್ನು ಇವನು ಪಡೆಯುತ್ತಾನೆ. ನೀನು ನಿನ್ನ ಭೋಗ ಜೀವನದೊಂದಿಗೆ ಹೇಗೆಯೇ ಕೊಳೆಯುತ್ತಿರು, ಏಕೆಂದರೆ ಪಾಲನೆ ಮಾಡುವವನು ಹುಟ್ಟಿಸುವವನಿಗಿಂತ ದೊಡ್ಡವನು ಎಂಬುದು ಇತಿಹಾಸದ ಸತ್ಯ ಎಂದು ಹೇಳಿದಳು. ಆರ್ಯವರ್ಧನ್ ಒಂದು ಹೆಜ್ಜೆ ಮುಂದಕ್ಕೆ ಬಂದು ಸಾನ್ವಿಯ ಹೆಗಲ ಮೇಲೆ ತನ್ನ ಬಲಿಷ್ಠ ಕೈಯನ್ನಿಟ್ಟನು. ಇದು ಸಾನ್ವಿಯ ನಿರ್ಧಾರಕ್ಕೆ ತನ್ನ ಒಪ್ಪಿಗೆ ಮುದ್ರೆಯಾಗಿತ್ತು. ನನ್ನ ಪತ್ನಿಯ ನಿರ್ಧಾರವೇ ನನ್ನ ನಿರ್ಧಾರ. ಸೂರ್ಯವೀರ್, ಇಂದಿನಿಂದ ರುದ್ರ ನನ್ನ ಮಗ. ನಿನ್ನ ಆ ಕೀಳು ನೆರಳು ಕೂಡ ನನ್ನ ಮಗನ ಮೇಲೆ ಬಿದ್ದರೆ ಅದರ ಪರಿಣಾಮ ಏನಾಗುತ್ತದೆ ಎಂದು ನೀನೇ ಯೋಚಿಸಿಕೊ ಎಂದು ಹೇಳಿದನು. ಸೂರ್ಯವೀರ್ ತನ್ನ ಸೋಲು ಮತ್ತು ಸಾನ್ವಿಯ ಉತ್ತರದಿಂದ ವಿಚಲಿತನಾದನು. ಅವನು ಹಲ್ಲು ಕಚ್ಚುತ್ತಾ ಕುಟುಂಬದವರನ್ನು ನೋಡಿ ಕಾಲು ತೊಳೆಯುತ್ತಾ ಮೇಲಿನ ತನ್ನ ಕೋಣೆಗೆ ತೆರಳಿದನು. ಹಾಲ್ನಲ್ಲಿ ನೆಮ್ಮದಿ ನೆಲೆಸಿತು. ತಾತ ಹುಕುಂ ಮುಂದೆ ಬಂದು ಸಾನ್ವಿ ಮತ್ತು ಆರ್ಯವರ್ಧನ್ನ ತಲೆಯ ಮೇಲೆ ಕೈಯಿಟ್ಟರು. ಅವರ ಕಣ್ಣುಗಳಲ್ಲಿ ಸಂತೃಪ್ತಿಯ ಕಣ್ಣೀರಿತ್ತು. ಇಂದು ನೀವು ಈ ಮನೆಯ ಮರ್ಯಾದೆಯನ್ನು ಉಳಿಸಿದ್ದೀರಿ. ಸಾನ್ವಿ, ನೀನು ಈ ಮನೆಯ ಸೊಸೆ ಮಾತ್ರವಲ್ಲ, ಈ ಮನೆಯ ಲಕ್ಷ್ಮಿ ಎಂದು ಹೇಳಿದರು. ರುದ್ರ ಈಗ ಶಾಂತನಾಗಿದ್ದನು ಮತ್ತು ಸಾನ್ವಿಯ ಮಡಿಲಲ್ಲಿ ಸಂಪೂರ್ಣ ಸುರಕ್ಷಿತನಾಗಿದ್ದನು. ಸಾನ್ವಿ ನಗುತ್ತಾ ಆರ್ಯವರ್ಧನನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿ ಈಗ ಸಾನ್ವಿಯ ಬಗ್ಗೆ ಒಂದು ಹೊಸ ಅಚಲವಾದ ಪ್ರೀತಿ ಎದ್ದು ಕಾಣುತ್ತಿತ್ತು. ರಾತ್ರಿಯ ಮೌನ ವರ್ಧನ್ ಮನುಷ್ಯನನ್ನು ಆವರಿಸಿದ್ದಾಗ ಕೋಣೆಯ ಮೂಲೆಯಲ್ಲಿ ಮಂದವಾಗಿ ಉರಿಯುತ್ತಿದ್ದ ದೀಪದ ಬೆಳಕಿನಲ್ಲಿ ಸಾನ್ವಿ ಹಾಸಿಗೆ ಮೇಲೆ ಕುಳಿತಿದ್ದಳು. ಅವಳ ಪಕ್ಕದಲ್ಲಿ ಪುಟ್ಟ ರುದ್ರ ಗಾಢ ನಿದ್ರೆಯಲ್ಲಿದ್ದನು. ಅವನ ಮುಖದಲ್ಲಿ ಈಗ ಯಾವುದೇ ಭಯವಿರಲಿಲ್ಲ, ಏಕೆಂದರೆ ಅವನು ಸುರಕ್ಷಿತ ಕೈಗಳಲ್ಲಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಸಾನ್ವಿ ಅವನ ಕೂದಲನ್ನು ಮೆಲ್ಲನೆ ಸವರುತ್ತಿದ್ದಳು. ಕೋಣೆಯ ಬಾಗಿಲು ತೆರೆದು ಆರ್ಯವರ್ಧನ್ ಒಳಗೆ ಬಂದನು. ದಿನವಿಡೀ ಕೆಲಸದ ಒತ್ತಡದಿಂದ ಅವನು ದಣಿದಿದ್ದನು. ಆದರೆ ಹಾಸಿಗೆ ಮೇಲೆ ಮಲಗಿದ್ದ ರುದ್ರ ಮತ್ತು ಅವನ ಪಕ್ಕದಲ್ಲಿದ್ದ ಸಾನ್ವಿಯನ್ನು ನೋಡಿ ಅವನ ಎಲ್ಲ ಆಯಾಸವೂ ಮಾಯವಾಯಿತು. ಅವನು ಸದ್ದಿಲ್ಲದೆ ಬಂದು ಸಾನ್ವಿಯ ಪಕ್ಕದಲ್ಲೇ ಕುಳಿತನು. ಇಬ್ಬರ ನಡುವೆ ಒಂದು ಸುಂದರವಾದ ಮೌನವಿತ್ತು. ಮಲಗಿದ್ದಾನ ಎಂದು ಆರ್ಯವರ್ಧನ್ ಮೃದು ಧ್ವನಿಯಲ್ಲಿ ಕೇಳಿದನು. ಹೌದು, ಅಳುತ್ತಾ ತುಂಬ ದಣಿದಿದ್ದ, ಈಗ ಆರಾಮವಾಗಿದ್ದಾನೆ ಎಂದು ಸಾನ್ವಿ ನಗುತ್ತಾ ಹೇಳಿದಳು. ಆರ್ಯವರ್ಧನ್ ಏನು ಮಾತನಾಡದೆ ಸಾನ್ವಿಯ ಮುಖವನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿನ ಪ್ರೀತಿ ಸಾನ್ವಿಯ ಹೃದಯದ ಬಡಿತವನ್ನು ಮತ್ತೊಮ್ಮೆ ಹೆಚ್ಚಿಸಿತು. ಆರ್ಯವರ್ಧನ್ ಸಾನ್ವಿಯ ಕೈಗಳನ್ನು ಹಿಡಿದು ತನ್ನ ತುಟಿಗಳಿಗೆ ಒತ್ತಿಕೊಂಡನು. ಸಾನ್ವಿ, ಇಂದು ನೀನು ಮಾಡಿದ್ದಕ್ಕೆ ನನ್ನ ಬಳಿ ಮಾತುಗಳೇ ಇಲ್ಲ ಎಂದು ಆರ್ಯವರ್ಧನ್ನ ಧ್ವನಿ ಗದ್ಗದವಾಯಿತು. ನೀನು ತುಂಬ ಕೋಮಲ, ಅಜಾಗರೂಕ ಎಂದುಕೊಂಡಿದ್ದೆ, ಆದರೆ ಇಂದು ನೀನು ಈ ಕುಟುಂಬದ ಕಳಂಕವನ್ನು ತೊಳೆದ ರೀತಿ ಮತ್ತು ಈ ಮಗುವಿಗೆ ತಾಯಿಯ ಪ್ರೀತಿ ನೀಡಿದ ರೀತಿ ನನ್ನ ತಲೆಯನ್ನು ಹೆಮ್ಮೆಯಿಂದ ಮೇಲೆತ್ತಿದೆ. ಅವನು ಸಾನ್ವಿಯ ಮತ್ತಷ್ಟು ಹತ್ತಿರ ಸರಿದು ಅವಳ ಕೆನ್ನೆಯ ಮೇಲೆ ಮೆಲ್ಲನೆ ಮುತ್ತಿಟ್ಟನು. ನಾನು ಈ ಜಗತ್ತಿನಲ್ಲಿ ಯಾರಿಗೂ ತಲೆ ಬಾಗುವುದಿಲ್ಲ, ಆದರೆ ಇಂದು ನಿನ್ನ ಈ ದೊಡ್ಡ ಹೃದಯ ಮತ್ತು ಪವಿತ್ರ ಪ್ರೀತಿಯ ಮುಂದೆ ಸೋತು ಹೋಗಿದ್ದೇನೆ. ಐ ಲವ್ ಯು ಸಾನ್ವಿ. ಇದನ್ನು ಹೇಳುತ್ತಲೇ ಆರ್ಯವರ್ಧನ್ ತನ್ನ ತುಟಿಗಳನ್ನು ಸಾನ್ವಿ ಹಣೆಯ ಮೇಲೆ ಇರಿಸಿದನು. ಅದು ಕೇವಲ ಸ್ಪರ್ಶವಾಗಿರಲಿಲ್ಲ, ಅದು ತನ್ನ ಇಡೀ ಅಸ್ತಿತ್ವವನ್ನು ಸಾನ್ವಿಗೆ ಅರ್ಪಿಸುವ ಮೌನ ಭರವಸೆಯಾಗಿತ್ತು. ಸಾನ್ವಿ ನಗುತ್ತಾ ಆರ್ಯವರ್ಧನ್ನ ಮೀಸೆಯನ್ನು ಸವರುತ್ತಾ ಕೇಳಿದಳು, ಮಿಸ್ಟರ್ ಆಂಗ್ರಿಮ್ಯಾನ್, ಕೊನೆಗೂ ಒಪ್ಪಿಕೊಂಡ್ರಿ ಅಲ್ವಾ ಈ ಹೃದಯದ ಮೇಲೆ ನನ್ನ ಹಕ್ಕಿ ಇದೆ ಎಂದು? ರುದ್ರನನ್ನು
ದತ್ತು ತೆಗೆದುಕೊಂಡೆ. ಆದರೆ ಈ ದೊಡ್ಡ ಮಗುವನ್ನು ನಿಭಾಯಿಸುವ ಜವಾಬ್ದಾರಿಯು ನನ್ನದೇ ಅಲ್ವಾ ಎಂದಳು. ಆರ್ಯವರ್ಧನ್ ನಗುತ್ತಾ ಸಾನ್ವಿಯನ್ನು ತನ್ನ ಕಡೆಗೆ ಎಳೆದುಕೊಂಡನು. ರುದ್ರನನ್ನು ದತ್ತು ತೆಗೆದುಕೊಂಡಿರಬಹುದು, ಆದರೆ ಈ ದೊಡ್ಡ ಮಗುವನ್ನು ನೀನು ಜೀವನ ಪೂರ್ತಿ ನಿಭಾಯಿಸಬೇಕು. ಮತ್ತು ನೆನಪಿಡು, ಇದರ ಹಠ ಮತ್ತು ಪ್ರೀತಿ ತುಂಬ ಅಪಾಯಕಾರಿ. ಆ ಮಂದ ಬೆಳಕಿನಲ್ಲಿ ಹೊರಗಿನ ಜಗತ್ತಿನ ಯಾವುದೇ ಚಂಡಮಾರುತವಿದ್ದರೂ ಆ ಕೋಣೆಯೊಳಗೆ ಅವರ ಪ್ರೀತಿ ಮತ್ತು ಹೊಸ ಕುಟುಂಬದ ಸಂಭ್ರಮವಿತ್ತು. ದಿನಗಳು ಕಳೆದಂತೆ ವರ್ಧನ್ ಮೆನ್ಷನ್ ಮತ್ತೆ ಸಂತೋಷದಿಂದ ತುಂಬಿತು. ರುದ್ರನ ತುಂಟಾಟಗಳು ಎಲ್ಲರಲ್ಲೂ ನಗು ತಂದವು. ಆರ್ಯವರ್ಧನ ತಂದೆ ಅನಂತರವರು, ತಾತ ಹುಕುಂ ಎಲ್ಲರೂ ಆ ಮಗುವಿನೊಂದಿಗೆ ಸಮಯ ಕಳೆಯುತ್ತಿದ್ದರು. ಸೂರ್ಯವೀರ್ ಕೂಡ ರುದ್ರನನ್ನು ನೋಡಿದಾಗ ಅವನಲ್ಲಿನ ತಂದೆಯ ಪ್ರೀತಿ ಜಾಗೃತಗೊಳ್ಳುತ್ತಿತ್ತು. ಒಂದು ದಿನ ರುದ್ರ ಮೆಟ್ಟಿಲಿನ ಬಳಿ ಆಟವಾಡುವಾಗ ಬಿದ್ದು ಹೋಗುವ ಪರಿಸ್ಥಿತಿ ಬಂದಾಗ ಸೂರ್ಯವೀರ್ ಜೀವದ ಹಂಗು ತೊರೆದು ಓಡಿ ಬಂದು ರುದ್ರನನ್ನು ರಕ್ಷಿಸಿದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ತನ್ನ ಮಗನಿಗೆ ಏನಾದರೂ ಆಗಿದ್ದರೆ ಎಂಬ ಭಯ ಅವನಲ್ಲಿತ್ತು. ಈ ಘಟನೆಯು ಸೂರ್ಯವೀರಿಗೆ ಸಂಪೂರ್ಣ ಬದಲಾವಣೆ ತಂದಿತು. ಅವನು ತನ್ನ ಅಯ್ಯಾಶಿ ಜೀವನವನ್ನು ತ್ಯಜಿಸಿದನು. ತಾನು ಹಿಂದೆ ಮೋಸ ಮಾಡಿದ್ದ ಶಾಲಿನಿ ಎಂಬಾಕೆಯ ಬಳಿ ಕ್ಷಮೆ ಕೇಳಿ ಅವಳನ್ನು ಮದುವೆಯಾದನು. ಶಾಲಿನಿ ಗುಣಮುಖಳಾದ ನಂತರ ರುದ್ರನನ್ನು ತನ್ನ ಮಗನಂತೆ ನೋಡಿಕೊಳ್ಳಲು ಬಯಸಿದಳು. ಆದರೆ ಸಾನ್ವಿ, ಆರ್ಯವರ್ಧನ್ ರುದ್ರನನ್ನು ಬಿಟ್ಟುಕೊಡಲು ನಿರಾಕರಿಸಿದರು. ರುದ್ರ ಈಗ ಇಡೀ ವರ್ಧನ್ ಕುಟುಂಬದ ಮಗ ಮತ್ತು ಅವನ ಅಮ್ಮ ಸಾನ್ವಿ ಮಾತ್ರ ಎಂಬುದು ಅವರ ದೃಢ ನಿರ್ಧಾರವಾಗಿತ್ತು. ಸೂರ್ಯವೀರ್ ತನ್ನ ತಪ್ಪನ್ನು ಒಪ್ಪಿಕೊಂಡ ನಂತರ ಎಲ್ಲವೂ ಸುಖಾಂತ್ಯವಾಯಿತು. ಅಂತಿಮವಾಗಿ ಸಾನ್ವಿ ಆರ್ಯವರ್ಧನ ಹೆಗಲ ಮೇಲೆ ತಲೆ ಇಟ್ಟುಕೊಂಡಾಗ ರುದ್ರ ಓಡಿ ಬಂದು ಸಾನ್ವಿಯ ಮಡಿಲಿಗೆ ಹತ್ತಿದನು. ಸಾನ್ವಿ ಅವನನ್ನು ಮುದ್ದಿಸಿದಾಗ ರುದ್ರ ಆರ್ಯವರ್ಧನನ್ನು ನೋಡಿ ತಾನೇ ನಗುನಗುತ್ತಾ ಮಗದೊಂದು ಕೆನ್ನೆಯನ್ನು ತೋರಿಸಿದ ದೃಶ್ಯ ತುಂಬಾನೇ ಸುಂದರವಾಗಿತ್ತು. ಆರ್ಯವರ್ಧನ ತುಟಿಗಳ ಮೇಲೆ ಸುಂದರವಾದ ಮುಗುಳ್ನಗೆ ಮೂಡಿತು ಮತ್ತು ಅವನು ಬಾಗಿ ರುದ್ರನ ಇನ್ನೊಂದು ಕೆನ್ನೆಯ ಮೇಲೆ ಮುಟ್ಟಿಟ್ಟನು. ವರ್ಧನ್ ಮೆನ್ಷನ್ನ ಅಂಗಳವು ಇಂದು ಒಂದು ಪರಿಪೂರ್ಣ ಸಂತೋಷದಾಯಕ ಮತ್ತು ಅವಿನಾಭಾವ ಕುಟುಂಬದ ಸಾಕ್ಷಿಯಾಗುತ್ತಿತ್ತು.